ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ಹೀಗಾಗಿ ಜಾಮೀನು ಅರ್ಜಿ ಬಗ್ಗೆ ವಕೀಲರು ಮಾತನಾಡೋದಕ್ಕೆ ಬಂದಿದ್ದಾರೆ. ವಕೀಲರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಕೀಲರ ಜೊತೆ ಚರ್ಚೆ, ತನಿಖೆ, ಅಧಿಕಾರಿಗಳ ವಿಚಾರಣೆ, ಇದೆಲ್ಲದರ ಬಗ್ಗೆ ರೇವಣ್ಣ ಮಾಹಿತಿ ನೀಡಿದ್ದಾರೆ. ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಮಾಡಿದ್ರು ಅಂತ ವಕೀಲರಿಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ ರೇವಣ್ಣ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ರೇವಣ್ಣ ಚರ್ಚೆ. 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ಹೀಗಾಗಿ ಅವರನ್ನ ಭೇಟಿಯಾಗೋದಕ್ಕೆ ವಕೀಲರು ಬಂದಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ, ಸಮಾಲೋಚಿಸಿದ್ದಾರೆ. ತನಿಖೆ ಮತ್ತು ಅಧಿಕಾರಿಗಳ ವಿಚಾರಣೆ ಕುರಿತಾಗಿ ಮಾಹಿತಿಯನ್ನ ವಕೀಲರಿಗೆ ನೀಡಿದ್ದಾರೆ. ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ಮಾಹಿತಿನ ವಕೀಲರಿಗೆ ತಿಳಿಸಿದ್ದು. ಇನ್ನು ಮುಂದಿನ ಹೆಜ್ಜೆ, ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ರೇವಣ್ಣ ಚರ್ಚೆ ನಡೆಸಿದ್ದಾರೆ. ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರೆ ಎನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ವಕೀಲರ ಜೊತೆ ರೇವಣ್ಣ ಚರ್ಚೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಕ್ರೈಮ್ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿ ವಶದಲ್ಲಿರುವಂತಹ ರೇವಣ್ಣ ಅವರನ್ನ ಭೇಟಿಯಾಗೋದಕ್ಕೆ ವಕೀಲರು ಬಂದಿದ್ರು. ಏನೆಲ್ಲ ಚರ್ಚೆಗಳು ನಡೆದಿರುವಂತದ್ದು, ಜೊತೆಗೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ನಿರ್ಧಾರ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ನಡೆದಿದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಏನು 2 ದಿನಗಳ ಕಾಲ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲೇ HD ರೇವಣ್ಣ ಅವರು ಕಾಲವನ್ನ ಕಳೆದಿರುವಂತದ್ದು. ಇವತ್ತು ಅವರ ಒಂದು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಒಂದಷ್ಟು ಅವಕಾಶ ಈಗ ಅವರಿಗೆ ಸಿಕ್ಕಿದೆ. ಹೀಗಾಗಿ ಇವತ್ತು 1 ಗಂಟೆಗೂ ಅಧಿಕ ಕಾಲ ಅವರ ಜೊತೆ ಅವರ ಪರ ವಕೀಲರು ಇದೀಗ ಸಮಾಲೋಚನೆಯನ್ನ ನಡೆಸಿ ತೆರಳಿರುವಂತದ್ದು. ಒಂದಷ್ಟು ಕಾನೂನು ರೀತಿಯಲ್ಲಿ ಏನೆಲ್ಲ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಕುರಿತು ಒಂದಷ್ಟು ರೇವಣ್ಣ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಜೊತೆಗೆ 1 ಗಂಟೆಗಳ ಕಾಲ ಇವತ್ತು ಚರ್ಚೆಯನ್ನ ಮಾಡಿರುವಂತದ್ದು. ಜೊತೆಗೆ 2 ದಿನಗಳ ಕಾಲ ಈಗಾಗಲೇ ಏನು HD ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಕಚೇರಿಯಲ್ಲಿ ಏನು ಕಾಲ ಕಳೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ವರ್ತನೆ ಯಾವ ರೀತಿಯಾಗಿ ಇತ್ತು, ಅವರಿಗೆ ಸರಿಯಾದ ರೀತಿಯಲ್ಲಿ ಏನು ರೇವಣ್ಣ ಅವರನ್ನ ಸರಿಯಾಗಿ ನೋಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಗೊತ್ತಿರುವಂತ ವಿಚಾರ, HD ರೇವಣ್ಣ ಅವರ ಆರೋಗ್ಯದಲ್ಲೂ ಸಹ ಏರುಪೇರು ಕಂಡು ಬಂದಿರುವಂತದ್ದು. ECGಯಲ್ಲಿ ಏರುಪೇರನ್ನ ಏನು ಕಂಡು ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಹ ಈಗಾಗಲೇ ಅವರ ಯೋಗಕ್ಷೇಮವನ್ನ ಈಗಾಗಲೇ ವಕೀಲರು ವಿಚಾರಣೆಯನ್ನ ಮಾಡಿರುವಂತದ್ದು. ಇದನ್ನ ಪ್ರಸ್ತಾಪಿಸಿ ಜಾಮೀನು ಪಡೆಯುವಂತಹ ಒಂದು ಅವಕಾಶಗಳಿರುತ್ತೆ. ಹೀಗಾಗಿ ಅದರ ಕುರಿತು ಒಂದಷ್ಟು ಸಮಾಲೋಚನೆಯನ್ನ ಮಾಡಿ ತೆರಳಿರುವಂತದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.